ನೋಡಿ, ಜಾರ್ಜ್ ಅವ್ರ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಹಿಂದೆ ಯಾವ್ಯಾವ ಮಾತುಗಳನ್ನು ಇದೇ ಸಿದ್ದರಾಮಯ್ಯ ಕೊಟ್ಟಿದ್ರು ಅನ್ನೋದನ್ನು ಕೂಡ ಜ್ಞಾಪಿಸಿದ್ದಾರೆ. ಅಷ್ಟೇ ಅಲ್ಲ, ಡಿ ಕೆ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾಮಿಸ್ ಕೂಡ ಮಾಡಿದ್ರಂತೆ. ಇದು ವೆರಿ ಇಂಪಾರ್ಟೆಂಟ್ ಸಂಗತಿ. ಹೀಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಈ ಮಾತನಾಡಿಲ್ಲ. ಹೌದು, ನಿಜಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆ ಆಗಿತ್ತು ಅಂತಾಗಲಿ, ಪ್ರಾಮಿಸ್ ಮಾಡಿದ್ರು ಅಂತಾಗಲಿ, ಈ ಸಂದರ್ಭದಲ್ಲಿ ಖರ್ಗೆ ಸೇರಿದಂತೆ ಬೇರೆ ಬೇರೆ ನಾಯಕರು ಉಪಸ್ಥಿತರಿದ್ದರು ಅನ್ನುವಂಥ ಮಾತಾಗಲಿ, ಡಿ ಕೆ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡಿದ್ರು, ಅಧಿಕಾರ ಹಸ್ತಾಂತರ ಮಾಡೇ ಮಾಡ್ತೀನಿ ಅಂತ, ಇದಕ್ಕೆ ಡಿ ಕೆ ಸುರೇಶ್ ಅವರೇ ಸಾಕ್ಷಿ ಇದ್ದಾರೆ ಅನ್ನುವಂಥ ಮಾತಾಗಲಿ ಯಾರೂ ಆಡಿರಲಿಲ್ಲ. ಈಗ ಒಂದೊಂದೇ ಹೊರಗಡೆ ಬರ್ತಾ ಇವೆ. ಖರ್ಗೆ ಹತ್ರ ಹೋದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇದೇ ಮಾತನ್ನು ಹೇಳಿದ್ದಾರೆ. ನೀವು ಇದ್ರಿ ಆ ಸಂದರ್ಭದಲ್ಲಿ, ನನ್ನ ತಮ್ಮನ ತಲೆ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡಿದರು, ಕೊಟ್ಟ ಮಾತಿನ ಪ್ರಕಾರ ನಡ್ಕೋಬೇಕಲ್ವಾ. ಇದು ಪ್ರಮೋದ್ ಹೇಳ್ತಾ ಇದ್ರು, ಈ ಯಾವ್ಯಾವ ರಾಜ್ಯಗಳಲ್ಲಿ ಏನೇನಾಗಿದೆ ಅಂತ, ಯಾವ್ಯಾವ ರಾಜ್ಯಗಳಲ್ಲಿ ಈ ಟೈಮ್ ಕೊಟ್ಟ ತಕ್ಷಣ ಅದು ಯಾವ ರೀತಿ ಲ್ಯಾಗ್ ಆಯಿತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಲ್ಯಾಗ್ ಆಗೋದು ಒಂದು ಕಡೆಗೆ, ಅದಾದಮೇಲೆ ಕಾಂಗ್ರೆಸ್ಸಿನ ಸ್ಥಿತಿ ಏನಾಯ್ತಲ್ಲಿ, ಏನಾಯಿತು ಕಾಂಗ್ರೆಸ್ಸಿನ ಸ್ಥಿತಿ, ಮಧ್ಯಪ್ರದೇಶದಾಗಲಿ ರಾಜಸ್ಥಾನದ್ದಾಗಲಿ ಏನಾಯಿತು, ಜನ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ. ಏನೇನು ಇವರ ಆಟಗಳು, ಆಟಾಟೋಪಗಳು ಎಲ್ಲವನ್ನೂ ಕೂಡ. ಆದರೆ ಸಿದ್ದರಾಮಯ್ಯ ಬಣ ಇದನ್ನು ಒಪ್ತಾ ಇಲ್ಲ. ಇಲ್ಲ, ಯಾವ ರೀತಿಯೂ ಪ್ರಾಮಿಸ್ ಮಾಡಿಲ್ಲ, ಇದೆಲ್ಲವೂ ಕೂಡ ಸುಳ್ಳು, ಮಾತೇ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಮಾತಿನ ಪ್ರಕಾರ ನಡ್ಕೊಳ್ಳೋದೆಲ್ಲಿಂದ ಬಂತು? ಇದೆಲ್ಲದರ ಜೊತೆಗೆ ಅವ್ರು ಒಂದು ಮಾತು ಹೇಳ್ತಾರೆ, ರಾಹುಲ್ ಗಾಂಧಿಯವರದ್ದೇ ಅಂತಿಮ ತೀರ್ಮಾನ. ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದೇ ಫೈನಲ್. ಏನು ಹೇಳ್ತಾರೆ ರಾಹುಲ್ ಗಾಂಧಿ? ಗೊತ್ತಿರುವಂಥ ಸಂಗತಿ. ಒಂದು ಮೂಲದ ಪ್ರಕಾರ ರಾಹುಲ್ ಗಾಂಧಿಯವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಯಾಕಂದರೆ ಬಹುಶಃ ಪ್ರಮೋದ್ ಇದ್ರ ಬಗ್ಗೆ ಇನ್ನಷ್ಟು ಹೇಳ್ಬೋದೇನೋ. ಯಾವ ರೀತಿ ಅಂದರೆ, ಈ ಏನಾದರೂ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಹೆಸರು ಹೇಳಿದಾಗ ಜನ ಚಪ್ಪಾಳೆ ಹೊಡೆದ್ರೆ ರಾಹುಲ್ ಗಾಂಧಿಯವರ ಮುಖ ಅರಳೋ ರೀತಿ ನೋಡಬೇಕು, ಅವ್ರ ನಗು ನೋಡಬೇಕು. ಅಂದರೆ ಸಿದ್ದರಾಮಯ್ಯನವರಿಗೆ ಅಪಾರವಾದ ಬೆಂಬಲ ಇದೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಬಂದಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ಇದು ಸತ್ಯವೂ ಕೂಡ ಹೌದು, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ಕೊಟ್ಟ ಮಾತು, ಪಕ್ಷಕ್ಕೆ ದುಡಿಯುವಂಥವ್ರು ದುಡಿತಾನೇ ಇರಬೇಕು, ಅಧಿಕಾರ ಅದನ್ನು ಎಂಜಾಯ್ ಮಾಡುವಂಥವ್ರು ಮಾಡ್ತಾನೇ ಇರಬೇಕು. ಈ ರೀತಿ ಏನಾದರೂ ಇದೆಯಾ? ಅದನ್ನು ಒಪ್ಪಲಿಕ್ಕೆ ಡಿ ಕೆ ಶಿವಕುಮಾರ್ ಬಣ ತಯಾರಿಲ್ಲ. ಇನ್ನು ನೋಡಿ, ಎ ಐ ಸಿ ಸಿ ಅಧ್ಯಕ್ಷರು ಬೆಂಗಳೂರಿನಲ್ಲಿದ್ದಾರೆ. ಎ ಐ ಸಿ ಸಿ ಅಧ್ಯಕ್ಷರಿಗೆ ಕೇಳಿದ್ರು ಪತ್ರಕರ್ತರು, ಏನು ನಡೀತಾ ಇದೆ ಅಂತ. ಹೇಳಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಕೈ ಎತ್ತಿಬಿಟ್ರು. ಏನೂ ಇಲ್ಲ ನನ್ನ ಹತ್ರ, ಯಾವ ವಿಚಾರದ ಬಗ್ಗೆ ಹೇಳಲಿಕ್ಕೂ ಕೂಡ ನನ್ನ ಹತ್ರ ಏನೂ ಇಲ್ಲ. ಹೈಕಮಾಂಡ್ ಎಲ್ಲ ನಿರ್ಧಾರ ಮಾಡುತ್ತೆ. ಯಾವುದು ಹೈಕಮಾಂಡ್? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಅದರಲ್ಲೂ ರಾಹುಲ್ ಗಾಂಧಿಯವರೇ, ಸದ್ಯದ ಬೆಳವಣಿಗೆಯ ಬಗ್ಗೆ ನಾನೇನು ಹೇಳಲ್ಲ, ನನ್ನ ಹತ್ರ ಹೇಳಕ್ಕೇನೇನೂ ಇಲ್ಲ. ಇದು ಉತ್ತರ ಹೇಳದನ್ನೇ ನುಣುಚಿಕೊಂಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು. ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ, ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ಪ್ರಮೋದ್ ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಜಾರ್ಜ್ ಮತ್ತು ಡಿ ಕೆ ಭೇಟಿಯಾಗಿರುವಂಥದ್ದು, ಆ ಸಂದರ್ಭದಲ್ಲಿ ನಡೆದಿರುವಂಥ ಈ ಬಿರುಸಿನ ಚರ್ಚೆ, ಕೊಟ್ಟ ಮಾತನ್ನು ಜ್ಞಾಪಿಸಿದ್ದಾರೆ ಡಿ ಕೆ, ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳೋಕೆ ಹೇಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಒಂದು ಮೂಲದ ಪ್ರಕಾರ, ಅಂದರೆ ಸಿದ್ದರಾಮಯ್ಯನವ್ರ ಮೂಲದ ಪ್ರಕಾರ, ಮಾತನ್ನೇ ಕೊಟ್ಟಿಲ್ಲ, ಕೊಟ್ಟ ಮಾತನ್ನು ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು ಅಂತ ಒಂದು ಹಾಡನ್ನು ನಾವು ಕೇಳಿರ್ತೀವಿ ನಾವು ನೀವು. ಇಲ್ಲಿ ಮಾತೇ ಕೊಟ್ಟಿಲ್ಲ ಅಂತಂತಂದರೆ ಇನ್ನು ವಾಪಸ್ ಕೊಡೋದು ಇನ್ನೇನು ಬಂತು? ಇದು ಚರ್ಚೆ. ಆದರೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರುವಂಥ ಎ ಐ ಸಿ ಸಿ ಅಧ್ಯಕ್ಷರು ನನ್ನ ಹತ್ರ ಏನು ಉತ್ತರ ಇಲ್ಲ ಇದಕ್ಕೆ ಅನ್ನುವಂಥ ಮಾತನ್ನು ಹೇಳಿಬಿಟ್ರು. ಮುಂದೇನು ಪ್ರಮೋದ್?
ರಂಗನಾಥ್, ಇವತ್ತು ಏನು ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಪ್ರತಿ ಬೆಳವಣಿಗೆಗಳಿಗೆ ಮೂಲಾಧಾರ ಅಂದರೆ ಈ ಕೊಟ್ಟು ಮಾತು ಅನ್ನುವಂಥ ವಿಚಾರ. ಇಷ್ಟೆಲ್ಲ ಆಗ್ತಾ ಇದ್ರೆ ಅಂದರೆ ಎಲ್ಲ ನಾಯಕರು ದೆಹಲಿಯತ್ತ ಹೋಗ್ತಾ ಇದ್ದಾರೆ, ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಅಂದರೆ ಮಾತು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು. ಅಧಿಕಾರ ಹಸ್ತಾಂತರ ಅನ್ನೋದಾಗಿದ್ದರೆ ಕೇವಲ ಅಧಿಕಾರ ಹಸ್ತಾಂತರದ ಚರ್ಚೆ ಏನಾದ್ರು ಮಾಡೋಣ ಅನ್ನೋದು ಇಲ್ಲಿಂದನೇ ಹುಟ್ಟೋ ಹಾಗಿದ್ರೆ ಖಂಡಿತವಾಗ್ಲೂ ಇಲ್ಲಿಂದ ಆರಂಭವಾಗಿ 2 ತಿಂಗಳು ಬಿಟ್ಟೋ 3 ತಿಂಗಳು ಬಿಟ್ಟೋ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು ಹಿಂದೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲೇ 2.5 ವರ್ಷ ನಮಗೆ ಅನ್ನುವಂಥ ಮಾತನ್ನು ಸುರೇಶ್ ಅವರ ಸಾಕ್ಷಿ ಪ್ರಜ್ಞೆಯಾಗಿ ಸುರೇಶ್ ಅವ್ರನ್ನ ಮುಂದಿಟ್ಕೊಂಡು ಹೇಳಲಾಗಿದೆ. ಈ ಕಾರಣಕ್ಕೋಸ್ಕರ ಮೊನ್ನೆ ಸುರೇಶ್ ಅವರು ಕೂಡ ದೆಹಲಿಗೆ ಹೋಗಿದ್ರು, ನಿಮಗೆ ನೆನಪಿರ್ಬೋದು. ಅಥವಾ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಿದ್ದಂತೆ ತುರಂತವಾಗಿ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆದರೂ ಅಂತ ಮಾಹಿತಿ ಬರ್ತಾ ಇದ್ದಂತೆ ಸುರೇಶ್ ಅವ್ರನ್ನ ಕರೆಸ್ಕೊಳ್ಳಾಯಿತು. ಹೀಗಾಗಿ ಸುರೇಶ್ ಇದೆಲ್ಲಕ್ಕೂ ಕೂಡ ಒಂದು ಸಾಕ್ಷಿಯಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಬಣದ ವಾದ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಈಗಾಗಲೇ ನಮಗೆ ಮಾತು ಕೊಟ್ಟಿದ್ದೀರಾ, ಕೊಟ್ಟ ಮಾತಿನಂತೆ ಉಳಿಸ್ಕೊಳ್ಳಿ, ಆ ವಚನ ಭ್ರಷ್ಟತೆ ಬೇಡ ಅನ್ನುವಂಥದ್ದು ಈಗ ಡಿ ಕೆ ಶಿವಕುಮಾರ್ ಅವರು ಉಳಿಸ್ತಾ ಇರುವಂಥ ದಾಳ. ಇಲ್ಲಾಗಿರುವಂಥ ವಿಚಾರ ಅಂದರೆ ಇದು ಯಾರ ಮುಂದೆ ಆಗಿದೆ, ರಾಹುಲ್ ಗಾಂಧಿ ಮುಂದೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಯಾವುದೇ ಮಾಹಿತಿ ಇಲ್ಲ. ಬಟ್ ಖರ್ಗೆ ಅವರು ಇದಕ್ಕೆ ಸಾಕ್ಷಿ ಇದ್ರು ಅನ್ನುವಂಥದ್ದು ಡಿ ಕೆ ಬೆಂಬಲಿಗರು ಹೇಳ್ತಾ ಇರುವಂಥ ಮಾತು. ಖರ್ಗೆ, ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸಾಕ್ಷಿ ಇದ್ರು ಆ ಸಂದರ್ಭದಲ್ಲಿ. ಹೀಗಾಗಿ ಖರ್ಗೆ ಅವ್ರನ್ನ ಮತ್ತೆ ಭೇಟಿ ಆಗ್ತಿದ್ದಾರೆ. ದೆಹಲಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಭೇಟಿಯಾಗಿ ಖರ್ಗೆ ಅವರಿಗೆ ಇದೆಲ್ಲವನ್ನು ಕೂಡ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು. ಬಟ್ ನನ್ನ ಕಡೆಗೆ ಡಿ ಕೆ ಶಿವಕುಮಾರ್ ಬಣ ಈ ಥರ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಬಣ ಹೇಳ್ತಾ ಇರುವಂಥದ್ದು ಆ ಥರದ್ದು ಯಾವುದೇ ಮಾಹಿತಿ ಇಲ್ಲ ಅಂತ. ಮೊನ್ನೆ ತಾನೇ ಪರಮೇಶ್ವರ್ ಹೇಳಿದ್ರು, ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಆ ಥರದ ಯಾವುದೇ ವಿವರವನ್ನಾಗಲಿ ಮಾಹಿತಿಯನ್ನಾಗಲಿ ನಮಗೆ ಕೊಟ್ಟಿಲ್ಲ ಅಂತ. ಬಟ್ ಅಲ್ಲಿದ್ದವ್ರು ಯಾರು, ಅದನ್ನು ಹೇಗೆ ನಿಭಾಯಿಸಲಾಗುತ್ತೆ, ಅದು ಈಗಿರುವಂಥ ಪ್ರಶ್ನೆ. ಹೀಗಾಗಿ ಈ ಕೊಟ್ಟ ಮಾತನ್ನೇ ಮುಂದಿಟ್ಟು ಡಿ ಕೆ ಶಿವಕುಮಾರ್ ದಾಳವನ್ನು ಉಳಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ಅಫ್ಕೋರ್ಸ್ ಈ ಮಾತುಗಳು ಸಾಕಷ್ಟು ಬಂದಿರುತ್ತೆ. ಹಿಂದೆ ಕೂಡ ನಾವು ನೋಡಿದ್ವಿ, ವಚನ ಭ್ರಷ್ಟತೆ ವಿಚಾರ ಇರ್ಬೋದು, ಮಾತಿನ ವಿಚಾರ ಇರ್ಬೋದು, ಆಣೆ ಪ್ರಮಾಣದ ವಿಚಾರ ಇರ್ಬೋದು. ಅಂತಿಮವಾಗಿ ಅದೆಲ್ಲ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ರಾಜ್ಯದ ಜನ ನೋಡ್ತಾರೆ. ಈ ಮಾತನ್ನು ಹೈಕಮಾಂಡ್ ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ನೀವು ರಾಹುಲ್ ಗಾಂಧಿ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಅಫ್ಕೋರ್ಸ್ ಸಿದ್ದರಾಮಯ್ಯ ಪರವಾಗಿದೆ ಅಂತ. ಬಟ್ ರಾಜಕಾರಣದಲ್ಲಿ ಈ ಫೇವ್ರೇಟಿಸಮ್ ಇರ್ಬೋದು ಅಥವಾ ಆಸೆ ಅಥವಾ ತನಗೆ ಯಾರು ಇಷ್ಟ ಅನ್ನೋದ್ರ ಮೇಲೆ ಆಗಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಕರ್ಕೊಂಡ್ಬರುವಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಅಷ್ಟೊಂದು ಒಲವು ಇರಲಿಲ್ಲ ಅನ್ನುವಂಥದ್ದು ಕೂಡ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಾರೆ. ಬಟ್ ಅಂತಿಮವಾಗಿ ಇದು ಪೊಲಿಟಿಕಲ್ ನಿರ್ಧಾರ ಆಗಿತ್ತು. ಅಹಮದ್ ಪಟೇಲ್ ಸೇರಿದಂತೆ ಎಸ್ ಎಂ ಕೃಷ್ಣ ಸೇರಿದಂತೆ ಅವರೆಲ್ಲರೂ ಕೂಡ ಪೊಲಿಟಿಕಲಿ ಈ ರೀತಿ ನಿರ್ಧಾರ ಮಾಡೋದ್ರಿಂದ ಪಕ್ಷಕ್ಕೆ ಒಳಿತಾಗತ್ತೆ ಅನ್ನೋದಕ್ಕಿಂತಲೇ ಹೆಚ್ಚಾಗಿ ಆ ಥರ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ವ್ಯಕ್ತಿಗತವಾಗಿ ಏನೇ ಒಲವಿದ್ರೂ ಕೂಡ ಅಂತಿಮವಾಗಿ ಪೊಲಿಟಿಕಲಿ ಹೇಗಾಗುತ್ತೆ ಅದನ್ನು ನೋಡಬೇಕಾಗುತ್ತೆ. ಬಹುಶಃ ಕಾಂಗ್ರೆಸ್ನ ಇತ್ತೀಚಿನ ಸೋಲ್ಗಳಿಗೆ ಅಥವಾ ಇತ್ತೀಚಿನ ಕೆಟ್ಟ ನಿರ್ಧಾರಗಳಿಗೆ ಈ ವ್ಯಕ್ತಿಗತ ನಿರ್ಧಾರಗಳು ಕೂಡ ಒಂದು ಕಾರಣ ಇರ್ಬೋದು. ಅಂತಿಮವಾಗಿ ರಾಹುಲ್ ಗಾಂಧಿ ಡಿಸೈಡ್ ಮಾಡಬೇಕಾಗತ್ತೆ, ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿರುವಂಥದ್ದು. ರಂಗನಾಥ್. ಓಕೆ.